ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ಪದ್ಮಶ್ರೀ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವೇದಿಕೆ ಮೂಲಕ ರಾಜ್ಯ ಮಟ್ಟದ ಗಡಿ ಕನ್ನಡಿಗರ ಉತ್ಸವ 70ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ವಿಶ್ವನಾಥ್ ಜಿಪಿ ಅವರು ಮಾತನಾಡಿದರು. 12ನೇ ಶತಮಾನದಲ್ಲಿ ಸಮಾನತೆಗಾಗಿ ಕನ್ನಡ ವಚನ ಸಾಹಿತ್ಯದ ಮೂಲಕ ಸಂಘರ್ಷ ಮಾಡಿದ ಭೂಮಿ, ಬಹು ಧರ್ಮೀಯರು ಬಹುಭಾಷೆ ಮಾತನಾಡುವ ಬೀದರ್ ಜನ ಕನ್ನಡ ಭಾಷೆ ಕಳಕಳಿ ಕಾಳಜಿ ಹೊಂದಿರುವ ಮನಸ್ಸಿನವರಾಗಿದ್ದಾರೆ ಎಂದು ತಿಳಿಸಿದರು. ಗಡಿ ಭಾಗದ ಸಮಸ್ಯೆಗಳನ್ನು ಸರ್ಕಾರ ಪರಿಹರಿಸಬೇಕು. ಗಡಿ ಭಾಗದಲ್ಲಿ ಕನ್ನಡ ಕಟ್ಟುವ ಸಾಹಿತ್ಯ ಸಂಸ್ಕೃತಿ ಉಳಿಸಿ ಬೆಳೆಸುವ ಕೆಲಸ ಮಾಡುತ್ತಿರುವ ಸಂಘ ಸಂಸ್ಥೆಗಳಿಗೆ ಗಡಿ ಪ್ರಾಧಿಕಾರ ಅನುದಾನ ನೀಡಬೇಕು ಎಂದರು. ಪಂಚ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಅಧ್ಯಕ್ಷತೆ ವಹಿಸಿದರು. ವಿಶ್ವ ಕನ್ನಡಿಗರ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಸುಬ್ಬಣ್ಣ ಕರಕನಹಳ್ಳಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ 3 ವರ್ಷಗಳಿಂದ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ನಾಡಿನ ಗಡಿ ಭಾಗದ ಸಂಘ ಸಂಸ್ಥೆಗಳಿಗೆ ಅನುದಾನ ನಿಲ್ಲಿಸಿ ಹೊರ ರಾಜ್ಯದ ಸಂಘ ಸಂಸ್ಥೆಗಳಿಗೆ 5 ರಿಂದ 10 ಲಕ್ಷದವರೆಗೆ ಅನುದಾನ ನೀಡ್ತಾ ಇದೆ. ಇದು ನಾಡಿನ ಗಡಿ ಭಾಗದ ಸಂಘ ಸಂಸ್ಥೆಗಳಿಗೆ ಮಾಡುತ್ತಿರುವ ಅಪಮಾನ ಕೂಡ ಹೌದು, ಅನ್ಯಾಯ ಕೂಡ ಹೌದು. ಇದನ್ನು ಸರ್ಕಾರ ಸರಿಪಡಿಸಬೇಕು. ಇಲ್ಲವಾದಲ್ಲಿ ಅನ್ಯಾಯಕ್ಕಾಗಿ ನ್ಯಾಯದ ಧ್ವನಿಯಾಗಿ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡುತ್ತೇವೆ ಎಂದರು. ಮುಖ್ಯ ಅತಿಥಿಯಾಗಿ ಅಂಕುಶ್ ವಾಲಿ, ಡಿಎಸ್ಎಸ್ ವಿಭಾಗೀಯ ಸಂಚಾಲಕ ಉಮೇಶ್ ಕುಮಾರ್ ಸೊರಳಿಕರ್, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಶಂಕರಗೌಡ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ಯುವ ಘಟಕದ ರಾಜ್ಯಾಧ್ಯಕ್ಷ ಚಂದು ಹಾವೇರಿ, ಮನು ಕುಮಾರ್, ಬೀದಿ ವ್ಯಾಪಾರಿ ಸಂಘದ ಅಧ್ಯಕ್ಷ ಜಗನ್ನಾಥ್ ಸೂರ್ಯವಂಶಿ, ವೀರ ಕನ್ನಡಿಗರ ಸೇನೆ ರಾಜ್ಯ ಉಪಾಧ್ಯಕ್ಷ ರವಿ ವಂಟಿ, ಶಿವಾಜಿ ಚೌಹಾಣ್, ಜಿಲ್ಲಾಧ್ಯಕ್ಷ ಮುಖೇಶ್ ಶಹಗಂಜ್, ಉಪಾಧ್ಯಕ್ಷರಾದ ಬಸವರಾಜ ಜಡಗೆ, ಅಂಬದಾಸ್ ಸೇನೆ ಸೇರಿದಂತೆ ಮತ್ತಿತರರು ಇದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 70 ಜನ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಏನಿಲ್ಲ ಅಂದ್ರೂ 15 ರಿಂದ 20 ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ. ಇಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನಾನು ಭಾಗವಹಿಸಿರ್ತೀನಿ. ಯಾಕಂದರೆ ನಾನು ವಿದ್ಯಾರ್ಥಿ ಸಂಘಟನೆಯಲ್ಲಿ ಸುಮಾರು 7 ರಿಂದ 8 ವರ್ಷಗಳ ಕಾಲ ಅಧ್ಯಕ್ಷನಾಗಿದ್ದೆ. ಅದೇ ರೀತಿ ವಿದ್ಯಾರ್ಥಿ ಸಂಘಟನೆ ಆದಮೇಲೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯಿಂದನೂ ಕೂಡ ಸುಮಾರು 15 ವರ್ಷಗಳಿಂದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಅದಾದ್ಮೇಲೆ 6 ರಿಂದ 7 ವರ್ಷದಿಂದ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟಕ್ಕೂ ಕೂಡ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸರಿಸುಮಾರು 450-500 ಸಂಘಟನೆಗಳನ್ನ ರಾಜ್ಯವ್ಯಾಪಿ ಒಳಗೊಂಡು ಬೀದರಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನನಗೆ ಬರೋಕ್ಕೆ ಖುಷಿ ಆಗ್ತಾ ಇರುತ್ತೆ. ಜನಗಳಲ್ಲಿರುವಂತಹ ಆ ಒಂದು ಪ್ರೀತಿ, ನೀವು ತೋರಿಸುವಂತಹ ಅಭಿಮಾನ, ನೀವು ತೋರಿಸುವಂತಹ ಆ ಗೌರವ ಇದೆಯಲ್ಲ, ಅದಕ್ಕೆ ಎಷ್ಟೇ ಕೋಟಿ ಕೊಟ್ಟರು ಕೂಡ ಅದನ್ನ ತೀರ್ಸಕ್ ಸಾಧ್ಯ ಇಲ್ಲ. ಒಂದು ರಾಜ್ಯಕ್ಕೆ ಒಬ್ಬ ರಾಜ ಇರ್ಬೇಕಂತೆ, ಆ ರಾಜನಿಗೆ ಕಿರೀಟ ಇರ್ಬೇಕಂತೆ. ಆ ಕಿರೀಟ ಇದ್ದಾಗಲೇ ಆ ರಾಜನಿಗೆ ಗತ್ತು, ಗಾಂಭೀರ್ಯತೆ, ತಾಕತ್ತು ಅನ್ನೋ ರೀತಿ ಕರ್ನಾಟಕಕ್ಕೆ ಬೀದರ್ ಜಿಲ್ಲೆಯೇ ಕಿರೀಟ, ತಾಕತ್ತು, ಗತ್ತು, ಗಮ್ಮತ್ತು ಅಂತ ಹೇಳಕ್ ಇಚ್ಛೆ ಪಡ್ತಿದ್ದೆ. ನಾನು ಈ ಅನೇಕ ಬಾರಿ ಹೊರದೇಶಗಳಿಗೆ ಹೋಗ್ತಾ ಇರ್ತೀನಿ. ಹೋದಾಗ ಅಲ್ಲಿ ಕೆಲವೊಬ್ರು ಕೇಳ್ತಾರೆ, ಏನು ಕನ್ನಡ ಪರ ಸಂಘಟನೆಯವರು, ಕನ್ನಡ ಪರ ಹೋರಾಟಗಾರರು ಕನ್ನಡದ ವಿಚಾರವಾಗಿ ಭಾಷೆ ವಿಚಾರದಾಗಿ, ನಾಡಿನ ವಿಚಾರದಲ್ಲಿ ಹೋರಾಟ ಬೇಕಾ, ಮಾಡ್ತೀರಾ, ಯಾಕೆ ಅಂತ ನಾನು ಅದಕ್ಕೆ ಕೆಲವೊಬ್ಬರಿಗೆ ಕೆಲವೊಂದು ಬಾರಿ ಹೇಳ್ತಾ ಇರ್ತೀನಿ, ನೀವು ಜೀವನ ಮಾಡಕ್ಕೆ ಅಥವಾ ಜೀವಿಸಕ್ಕೆ ಹೊಟ್ಟೆಗೆ ಅನ್ನ ತಿಂತೀರ ತಾನೇ ಹಸ್ದಾಗ ಅಂತ. ಹೌದು, ತಿಂತೀವಿ. ಅದೇ ತರ ನಿಮಗೆ ಹಸಿವಿಗೆ ಹೊಟ್ಟೆಗೆ ಅನ್ನ ಬೇಕು. ಎಷ್ಟು ಮುಖ್ಯನೋ ಕರ್ನಾಟಕದಲ್ಲಿ ಕನ್ನಡಿಗನಿಗೆ, ಕರ್ನಾಟಕಕ್ಕೆ, ಕನ್ನಡಕ್ಕೆ ಗೌರವ ಕೊಡೋದು ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ. ಯಾರು ಈ ನಾಡು, ನೆಲ, ನುಡಿ, ಜಲ, ಭಾಷೆ, ಜನಕ್ಕೆ ಗೌರವ ಕೊಡಲ್ವೋ ಅವರು ನಾವು ಗೌರವ ಕೊಡಲ್ಲ. ಕನ್ನಡಿಗರು ಯಾವುದೇ ಭಾಷೆ ವಿರೋಧಿಗಳಲ್ಲ, ಯಾವುದೇ ರಾಜ್ಯ ವಿರೋಧಿಗಳಲ್ಲ, ಯಾವುದೇ ಹೊರದೇಶ ವಿರೋಧಿಗಳಲ್ಲ. ಆದರೆ ಕರ್ನಾಟಕಕ್ಕೆ ಬಂದಾದ ಮೇಲೆ ಕನ್ನಡವನ್ನ ಕಲಿಬೇಕು, ಕನ್ನಡವನ್ನ ಮಾತಾಡಬೇಕು, ಕನ್ನಡಿಗರು ಗೌರವ ಕೊಡಬೇಕು. ಕರ್ನಾಟಕ ಯಾರಪ್ಪರ ಮನೆ ಸೊತ್ತಲ್ಲ, ಅದು 7.5 ಕೋಟಿ ಕನ್ನಡಿಗರ ಸೊತ್ತು. ಸ್ವಾಮಿ, ಕರ್ನಾಟಕ ಸಾಮಾನ್ಯವಾಗಿ ಸಿಕ್ಕಿದ್ದಲ್ಲ ನಮಗೆ.
ಮಹಾನ್ ವ್ಯಕ್ತಿಗಳ ತ್ಯಾಗ ಬಲಿದಾನದಿಂದ ಸಿಕ್ಕಿದ್ದು ನಮ್ಮ ಕರ್ನಾಟಕ. ಮಹಾರಾಷ್ಟ್ರಕ್ಕೆ ಹೋದ್ರೆ ನೀವು ಮರಾಠಿ ಮಾತಾಡಿ, ನಮ್ದು ಅಭ್ಯಂತರ ಇಲ್ಲ. ತಮಿಳ್ನಾಡಿಗೆ ಹೋದ್ರೆ ತಮಿಳ್ ಮಾತಾಡಿ, ಅಭ್ಯಂತರ ಇಲ್ಲ. ಆಂಧ್ರಕ್ಕೆ ಹೋದ್ರೆ ತೆಲುಗು ಮಾತಾಡಿ, ಕೇರಳಕ್ಕೆ ಹೋದ್ರೆ ಮಲಯಾಳಂ ಮಾತಾಡಿ, ಕರ್ನಾಟಕಕ್ಕೆ ಬಂದಾದ್ಮೇಲೆ ಕನ್ನಡನೇ ಮಾತಾಡಿ. ಅನ್ನ ಬೆಳೆದಿಲ್ಲ ಅಂದ್ರೆ ನಮ್ಮ ಜೀವನನೂ ಇಲ್ಲ, ಜೀವನೂ ಇಲ್ಲ. ಆ ರೈತವನ್ನ ಕಾಯೋದಕ್ಕೆ, ನಮ್ಮ ದೇಶದ ಬೆನ್ನೆಲುಬು ರೈತನ್ನ ಕಾಯೋದಕ್ಕೆ ನಾವೆಲ್ಲರೂ ಕೂಡ ಸದಾಕಾಲ ಸಿದ್ಧ ಇರಬೇಕು, ರೈತರನ್ನ ಉಳಿವಿಗಾಗಿ. ಅದೇ ರೀತಿ ಇವತ್ತು ಬಹಳಷ್ಟು ಜನ ಎಳೆ ಮಕ್ಕಳ ಮೇಲೆಲ್ಲ ರೇಪ್ಗಳು, ಈ ತರ ಅಂದ್ರೆ ಅತ್ಯಾಚಾರಗಳು ಈ ರೀತಿ ಎಲ್ಲ ಆಗ್ತಾ ಇದೆ. ಅದನ್ನ ತಡೆಗಟ್ಟಬೇಕಂದ್ರೂ ಕೂಡ ನಮ್ಗಳ ಜವಾಬ್ದಾರಿ ಇದೆ. ಯಾಕಂತಂದ್ರೆ ಇವತ್ತು ಪೊಲೀಸ್ ಇಲಾಖೆಗೆ ಅಥವಾ ಸರ್ಕಾರದ ಮೇಲೆ ಹಾಕ್ಬಿಡ್ತೀವಿ. ಯಾಕಂದ್ರೆ ಆತರ ಆಗದೇ ಇರೋ ರೀತಿಯಲ್ಲಿ ನಾವುಗಳು ಕೂಡ ಏನ್ ಮುನ್ನೆಚ್ಚರಿಕೆ ವಹಿಸಬೇಕು, ಅಥವಾ ಆ ರೀತಿ ಕಂಡು ಬಂದಾಗ ಯಾವ ರೀತಿಯಲ್ಲಿ ತಕ್ಷಣದಲ್ಲೇ ಪೊಲೀಸ್ ಇಲಾಖೆಗೆ ಒಂದು ಮಾಹಿತಿಯನ್ನ ಕೊಡಬೇಕು, ಅದು ಆ ಕೆಲಸ ಕೂಡ ನಮ್ಮಲ್ಲಿ ಆಗ್ಬೇಕಾಗಿದೆ. ಅದೇ ರೀತಿ ಕಾರ್ಮಿಕನ ಉಳಿವಿಗೂ ಕೂಡ ನಾವೆಲ್ಲ ಸ್ಪಂದಿಸಬೇಕಾಗಿದೆ. ಯಾಕಂದ್ರೆ ಕಾರ್ಮಿಕನು ಈ ದೇಶದ ಬೆನ್ನೆಲುಬುನೇ. ಆ ಕಾರ್ಮಿಕನಿಗೆ ಅನ್ಯಾಯ ಆದಾಗಲೂ ಕೂಡ ನಾವೆಲ್ಲ ಧ್ವನಿ ಎತ್ತಬೇಕು. ಅದೇ ರೀತಿ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದಾಗಲೂ ಕೂಡ ನಾವೆಲ್ಲ ಧ್ವನಿ ಎತ್ತಬೇಕು. ವಿದ್ಯಾರ್ಥಿ, ಯಾಕಂದ್ರೆ ಶಿಕ್ಷಣ ಕ್ರಾಂತಿ ಆಗಬೇಕು. ಯಾಕಂದ್ರೆ ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಅನಿಯನಿಗೂಡಿದ್ರೆ ಅಲ್ಲ. ಹಾಗಾಗಿ ನಾವೆಲ್ಲ ಕೈ ಜೋಡಿಸಿದ್ರೆ ಶಿಕ್ಷಣದ ಕ್ರಾಂತಿ ಆಗುತ್ತೆ. ಒಬ್ರು ಕೂಡ ಶಿಕ್ಷಣ ದೊರಕದೆ ವಂಚಿತರಾಗಬಾರ್ದು, ಹೌದಾ ಅಲ್ವೋ? ಹಾಗಾಗಿ ಸಹಾಯ ಮಾಡೋದು, ಮನೋಭಾವನೆಯನ್ನ ಸಹಾಯ ಮಾಡೋದನ್ನ ಕಲಿಬೇಕು. ಅದೇ ರೀತಿ ಕಲಿಸ್ಬೇಕು. ಬಿಡಪ್ಪ, ಅವ್ರ್ಯಾರೋ ಇರೋರು ಮಾಡ್ತಾರೆ, ನಮ್ಗೆ ಯಾಕೆ ಸ್ವಾಮಿ? ಇರೋನು ಕೋಟಿ ಮಾಡಿದ್ರೆ ಇಲ್ದಿರೋನು ₹1 ಮಾಡ್ರಿ, ಹೌದಲ್ವೋ? ಹಾಗಾಗಿ ಅವನಿಗೆ ಕೋಟಿ ಮಾಡೋ ತಾಕತ್ತಿದ್ರೆ ನಮ್ಗೆ ₹1 ಮಾಡೋ ತಾಕತ್ತಿದೆ ಅಲ್ವಾ? ಆ ರೀತಿ ಬಡವನಿಗೆ, ನಿರ್ಗತಿಕರಿಗೆ, ಕಷ್ಟದಲ್ಲಿರೋರಿಗೆ ಮತ್ತು ಹಿಂದುಳಿದವರಿಗೆ ಮತ್ತು ಅಸಹಾಯಕರಿಗೆ ಸಹಾಯ ಮಾಡೋ ನಿಟ್ಟಲ್ಲೂ ಕೂಡ ನಾವು ಮುಂದಾಗಬೇಕು. ಅದೇ ರೀತಿ ಬಹಳಷ್ಟು ಜನ ಹಿರಿಕರು ಇರ್ತಾರೆ, ಅವ್ರಿಗೂ ಕೂಡ ಗೌರವವನ್ನು ಕೊಡೋದನ್ನ, ಮತ್ತು ಅವ್ರುಗಳು ಯಾವ್ದಾದ್ರು ಸರ್ಕಾರಿ ಇಲಾಖೆಯಲ್ಲೋ ಅಥವಾ ಖಾಸಗಿ ಇಲಾಖೆಯಲ್ಲೋ ಅವ್ರದ್ದೇನೋ ಪಾಪ ಕೆಲ್ಸಕ್ಕೆ ಹೋಗಿರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ, ಬರೆಯೋದಕ್ಕೆ ಬರಲ್ಲ, ಓದೋದಕ್ಕೆ ಬರಲ್ಲ, ಅಥವಾ ಮಾಹಿತಿ ಗೊತ್ತಿರಲ್ಲ. ಆ ಜಾಗದಲ್ಲಿ ನೀವು ಯಾರನ್ನು ಕಂಡು ಬಂದಾಗ ಆ ಥರ ವಯಸ್ಸಾದವ್ರಿದ್ರೆ ಅವ್ರಿಗೆ ಸ್ವಲ್ಪ, ಅಥವಾ ಹ್ಯಾಂಡಿಕ್ಯಾಪ್ಗಳಿದ್ರೆ ಅವ್ರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲೂ ಕೂಡ ನೀವು ಸಹಾಯ ಮಾಡೋದನ್ನ, ಅದು ಕೂಡ ಸಹಾಯನೇ. ಸಹಾಯ ಅಂದಿದ ತಕ್ಷಣ ನೀವು ದುಡ್ಡನ್ನು ಮಾಡ್ಬೇಕಂತಲ್ಲ, ಈ ರೀತಿ ಸಹಾಯಗಳನ್ನು ಕೂಡ ನೀವು ವಯಸ್ಸಾದವ್ರಿಗೆ ಮತ್ತು ನಿರ್ಗತಿಕರಿಗೆ, ಕಷ್ಟದಲ್ಲಿರೋರಿಗೆ ಮತ್ತು ಹ್ಯಾಂಡಿಕ್ಯಾಪ್ಗಳು ಕೂಡ ನೀವು ಅಸಹಾಯಕರಿಗೂ ಮಾಡೋದನ್ನು ಕೂಡ ಸಹಾಯ ಆಗುತ್ತೆ. ಹಾಗೆ ನಾನು ಇಲ್ಲಿರೋ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತೀನಿ, ಯಾರು ಮಾದಕ ವಸ್ತುಗಳಿಗೆ ವಸೀನೇರಾಗಬೇಡಿ. ಇವತ್ತೇನಾಗಿದೆ ಅಂತಂದ್ರೆ ಡ್ರಗ್ಸು, ಅಫೀಮು, ಗಾಂಜಾಗಳನ್ನೆಲ್ಲ ನಮ್ಮ ದೇಶದ ವಿದ್ಯಾರ್ಥಿನಿಯರಿಗೆ, ಯುವತಿಯರಿಗೆ ಕೊಟ್ಟು ನಮ್ಮ ದೇಶವನ್ನ ಅಡ್ಡದಾರಿಯಲ್ಲಿ ತಗೊಂಡೋಗೋದಕ್ಕೆ ಬಹಳಷ್ಟು ವಿಕೃತ ಕಾಮಿಗಳು, ದುರುಳರು, ದುಷ್ಟರು ಕಾಯ್ತಾ ಇದ್ದಾರೆ. ಅಂಥವ್ರನ್ನೆಲ್ಲ ನಾವು ಸದೆ ಪಡಿಬೇಕಂತಾರೆ. ನಾವೆಲ್ಲ ಒಗ್ಗಟ್ಟಾಗಿ ಅದರ ವಿರುದ್ಧ ಹೋರಾಡಬೇಕು. ಮಾದಕ ವಸ್ತುಗಳು, ಅಫೀಮು, ಗಾಂಜಾ, ಡ್ರಗ್ಸ್ ಇವನ್ನೆಲ್ಲವನ್ನು ಕೂಡ ಒಂದು ತಡೆಗಟ್ಟಿ ಇವೆಲ್ಲ ಮುಕ್ತ ರಾಷ್ಟ್ರ ಮತ್ತು ರಾಜ್ಯವನ್ನಾಗಿ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಕೂಡ ಇದೆ. ಹಾಗಾಗಿ ಬಂಧುಗಳೇ, ನಾವೆಲ್ಲರೂ ಕೂಡ ಪ್ರತಿನಿತ್ಯ ಸೈನಿಕರಂತೆ. ಯಾಕಂದ್ರೆ ಗಡಿಯಲ್ಲಿ ಸೈನಿಕರೇನಾದ್ರು 1 ಗಂಟೆ ಏನಾದ್ರು ಅವರು ಮೈ ಮರೆತರೆ ಏನಾಗುತ್ತೆ, ನಮ್ಗಳ ಜೀವ ಹೋಗುತ್ತೆ. ಅದೇ ರೀತಿ ಅವ್ರು ಹೆಂಗೆ ದೇಶದ ಗಡಿಯಲ್ಲಿ ಕಾಯ್ತಾ ಇರ್ತಾರೋ, ನಾವೆಲ್ಲ ದೇಶದ ಒಳಗೆ ಸೈನಿಕರಂತೆ ಸದಾಕಾಲ ಸಜ್ಜಾಗಿರ್ಬೇಕಾಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಹೇಳ್ತಾ ಹೋದ್ರೆ ಅದು ಈ ಸಾಗರದಷ್ಟು ವಿಚಾರಗಳಿರುತ್ತೆ, ನಮಗೆ ಸಾಸಿವೆಷ್ಟು ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಇನ್ನಷ್ಟು ಈ ಬೀದರಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲದಕ್ಕೂ ಕೂಡ ಖಂಡಿತ ನಾನು ಬರ್ತೀನಿ. ಜೊತೆಗೆ ನನ್ನ ಕಡೆಯಿಂದ ಏನು ಸಹಾಯ ಆಗುತ್ತೋ ಅದನ್ನು ಕೂಡ ನಾನು ಮಾಡ್ತೀನಿ. ಯಾರಿಗೆ ಶಿಕ್ಷಣದಲ್ಲಿ ಸಹಾಯ ಆಗಬೇಕಂದ್ರೆ ಸದಾಕಾಲ ನಾನು ಜೊತೆಗಿರ್ತೀನಿ ಖಂಡಿತವಾಗ್ಲೂ. ಮತ್ತು ಉದ್ಯೋಗ ಕೂಡ ನಮ್ಗೆ ಯಾರೋ ಗೊತ್ತಿರೋ ಫ್ಯಾಕ್ಟ್ರಿಗಳು, ಕಂಪ್ನಿಗಳು ಇದ್ರೆ, ಗೌರ್ಮೆಂಟ್ ಕೆಲಸ ಎಲ್ಲ ನಮ್ಗೆ ಗೊತ್ತಿಲ್ಲ ಕೊಡ್ಸೋದಕ್ಕೆ, ಅದೆಲ್ಲ ಸುಳ್ಳು ಆಶ್ವಾಸನೆ, ಯಾರನ್ನೂ ನಂಬೇಡಿ. ಓನ್ಲಿ ಯಾವ್ದಾದ್ರು ಪ್ರೈವೇಟ್ ಅಲ್ಲಿ ಯಾವ್ದೋ ಫ್ಯಾಕ್ಟ್ರಿಗಳು, ಕಂಪ್ನಿಗಳೆಲ್ಲ ಏನೋ ಇದ್ರೆ, ಯಾರ್ದನ್ನ ಹತ್ರ ನಿರುದ್ಯೋಗ ಇದ್ರೆ ಅವ್ರಿಗೆ ಪರಿಚಯ ಮಾಡ್ಕೊಳ್ಳೋ ಮುಖೇನವಾಗಿ, ಅವ್ರಿಗೆ ಉದ್ಯೋಗವನ್ನ ಕೊಡಿಸೋ ಮುಖೇನವಾಗಿ ಅವ್ರಿಗೆ ಅನ್ನಕ್ಕೆ ದಾರಿ ಆಗಬೇಕು. ಅವ್ರಿಗೆ ಸಹಾಯ ಆಗೋ ನಿಟ್ಟಿನಲ್ಲಿ ಕೂಡ ಏನು ಸಹಾಯ ಆಗುತ್ತೋ ಅದನ್ನ ಮಾಡೋಣ.
ಮತ್ತು ಶಿಕ್ಷಣದಲ್ಲಿ ಏನಾದ್ರು ಸಹಾಯ ಇದ್ರೆ ಅದನ್ನ ಹೇಳಿ, ಅದನ್ನ ಮಾಡೋಣ. ಕೂಡ ನಮ್ಮ ಕರ್ನಾಟಕದ ಒಂದು ಭಾಗ, ಅದು ಕೇರಳದಲ್ಲಿ ಇರುವಂತದ್ದು. ಆದ್ರೆ ಅಲ್ಲಿ ಕನ್ನಡಿಗರು, ನಮ್ಮ ಕನ್ನಡದ ಕೆಚ್ಚೆದೆಯ ಕನ್ನಡಿಗರು ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವು ಅವರಿಗೆ ವಿಶೇಷ ರಿಯಾಯಿತಿಯನ್ನು ಕೊಡುವಂಥದ್ದು ಬಹಳ ಮುಖ್ಯ ಆಗಿದೆ ಅನ್ನುವಂಥದ್ದು. ಅವರಿಗೆ 5% ಅಂದರೆ ಕನ್ನಡ ಕಲಿತವರಿಗೆ 5% ರಿಸರ್ವೇಷನ್ ಅನ್ನು ಮಾಡಿ ಅವರಿಗೆ ನಾವು ಮುಂಚೂಣಿಯಲ್ಲಿ ತಂದು ಅವರಿಗೆ ನಾವು ಕಲಿಸಬೇಕಾಗಿರುವಂಥದ್ದು ನಮ್ಮ ಸವಾಲಾಗಿ ನಿಂತಿದೆ ಅನ್ನುವಂಥದ್ದು. ಅದೇ ರೀತಿ ಮಹಾರಾಷ್ಟ್ರದಲ್ಲಿರುವಂಥ ಕನ್ನಡಿಗರನ್ನು ಒಗ್ಗೂಡಿಸಬೇಕಾಗಿದೆ. ಬೀದರ್ನಲ್ಲಿರುವಂಥ ಗಡಿಭಾಗದ ಕನ್ನಡಿಗರನ್ನು ನಾವು ಒಗ್ಗೂಡಿಸಬೇಕಾಗಿದೆ. ಈ ರೀತಿಯ ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ನಾವು ಮುಂಚೂಣಿಯಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ. ಬರೀ ಹೋರಾಟದಿಂದ ಇದು ಸಾಧ್ಯವಲ್ಲ. ಹೋರಾಟ ಮಾಡೋದ್ರ ಜೊತೆಗೆ ಎಲ್ಲೆಲ್ಲಿ ಸಮಸ್ಯೆಗಳಿವೆ, ಯಾವ ಯಾವ ಶಾಲೆಗಳಲ್ಲಿ ಸಮಸ್ಯೆಗಳಿವೆ, ಅದನ್ನು ನಾವು ಖುದ್ದಾಗಿ ಪರಿಶೀಲನೆ ಮಾಡಿದಾಗ ನೋಡಿ, ನಮ್ಮನೆ ಸಮಸ್ಯೆ ನಮಗೆ ಗೊತ್ತಿರ್ತದೆ, ಅದೇ ರೀತಿ ನಮ್ಮ ಶಾಲೆಯ ಸಮಸ್ಯೆ ನಮಗೆ ಗೊತ್ತಿರ್ತದೆ, ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ, ನಮ್ಮ ತಾಲೂಕಿನ, ನಮ್ಮ ಗ್ರಾಮದ ಸಮಸ್ಯೆ ನಮಗೆ ಗೊತ್ತಿರ್ತದೆ. ಅದನ್ನು ನಾವು ಮುಂದಾಳತ್ವವನ್ನು ತೆಗೆದುಕೊಂಡು ಆ ಗ್ರಾಮದ, ಆ ತಾಲೂಕಿನ, ಆ ಜಿಲ್ಲೆಯ, ಆ ರಾಜ್ಯದ ಸಮಸ್ಯೆಗಳನ್ನು ಕಟ್ಟುಬಿಟ್ಟೆ ನಿಮ್ಮಂಥ ಯುವಕರು ಇವತ್ತು ಸಾಕ್ಷಿದಾರರಾಗಬೇಕಾಗಿದೆ. ಇವತ್ತು ನೋಡಿ, ಮಿಮಿಕ್ರಿ ಮಾಡಲಿಕ್ಕೆ ಸರ್ ಒಬ್ಬರೇ ಆದರು, ಆದರೆ ಯುವಕರು ಯಾರು ಬಂದರು ಮಿಮಿಕ್ರಿ ಮಾಡೋದಕ್ಕೆ? ಕಲೆಯನ್ನು ಕಲಿಯೋದಕ್ಕೆ ಯಾರು ಯುವಕರು ಬಂದರು? ಯಾರು ಯುವತಿಯರು ಬಂದರು? ನಿಮ್ಮ ಪರಂಪರೆಯನ್ನು ಮುಂದುವರೆಸಿಕೊಂಡು ಹೋಗಲಿಕ್ಕೆ ಇವತ್ತು ಯುವಕರು ಸನ್ನದ್ಧರಾಗಬೇಕಾಗಿದೆ. ಇವತ್ತು ಯುವತಿಯರು ಸನ್ನದ್ಧರಾಗಬೇಕಾಗಿದೆ. ಇವತ್ತು ಅವರ ಮಾನಸಿಕ ಸ್ಥಿತಿಯನ್ನು ನಾವು ಬದಲಾವಣೆ ಮಾಡಬೇಕಾಗಿದೆ. ಇವತ್ತು ಕಟ್ಟುತ್ತೇವೆ ಹಾಡ ಹಾಡಿದ್ರು, ಆದರೆ ಯುವಕರು ಯಾಕೆ ಹಾಡಲಿಲ್ಲ? ಯುವಕರಲ್ಲಿ ಆ ಜೋಶ್ ಇಲ್ವಾ? ಆ ಉತ್ಸಾಹ ಇಲ್ವಾ? ಆ ಪರಂಪರೆಯನ್ನು ಕಟ್ಕೊಳ್ಳುವಂಥ ಶಕ್ತಿ ಇಲ್ವಾ? ಅಥವಾ ನಿಮ್ಮ ಜ್ಞಾನದ ಕೊರತೆ ಇದೆ? ಯಾಕೆ ಈ ರೀತಿ ಮುಂದೆ ಬರಲಿಕ್ಕೆ ನೀವು ಹಿಂಜರಿತಾ ಇದ್ದೀರಿ? ಅಂದರೆ ಒಬ್ಬರೇ ಅದನ್ನು ಮಾಡಬೇಕಾ? ಕಾಂಪಿಟೇಷನ್ ಆಗಬೇಕು. ನಾನು ಮಾಡ್ತೀನಿ ಈ ವರ್ಷ, ನೀವಿದ್ರೆ ಮತ್ತೊಂದು ವರ್ಷ ಮತ್ತೊಬ್ಬರು ಆಗ್ಬೇಕು, ಮತ್ತೊಂದು ವರ್ಷ ಮತ್ತೊಬ್ಬರು ಆಗ್ಬೇಕು. ಇಲ್ಲಿ ಮಾಡಿದವರೇ ಮಾಡ್ತಾರೆ ಅಂದಮೇಲೆ ನಿಮಗೆ ಎಲ್ಲಿ ಆ ವೇದಿಕೆಯ ಅವಶ್ಯಕತೆ ಇಲ್ವಾ? ನಿಮಗೆ ನೀವು ಯುವಕರಾಗಿ ಮೇಲೆ ಬರುವಂಥ ಆಸಕ್ತಿ ಇಲ್ವಾ ನಿಮಗೆ? ನಿಮ್ಮ ಪರಂಪರೆ ಸಿದ್ದಲಿಂಗಯ್ಯನವರು ಸರ್ ಹೇಳಿದ್ರು, ಬಡದಾಡಬೇಕು ನಾವು ನಮ್ಮ ಹಕ್ಕಿಗಾಗಿ ನಾವು ಹೋರಾಡಬೇಕು, ಕಡಿಯಲ್ಲ ಅನ್ನುವಂಥ ಜೋಶ್ ನಿಮ್ಮ ಹತ್ರ ಯಾಕಿಲ್ಲ? ಅಂತ ಜೋಶ್ ಯಾಕೆ ಬರಬಾರ್ದು ನಿಮ್ಮ ಹತ್ರ? ಇವತ್ತು ನಿಮ್ಮ ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ನಿಮ್ಮ ಮಹಿಳೆಯರು ಮನೆಯಲ್ಲಿ ಕೂಡುವಂಥ ಪರಿಸ್ಥಿತಿ ಬರ್ತಾ ಇದೆ. ಎಷ್ಟೋ ಹೆಣ್ಮಕ್ಳಿಗೆ ಶಾಲೆ ಕಲೀಲಿಕ್ಕೆ ಭಯ ಪಡುವಂಥ ಸ್ಥಿತಿ ಇವತ್ತು ಒದಗಿದೆ. ಅಂದ ಮೇಲೆ ನೀವು ಎಲ್ಲಿ ಹೋರಾಟವನ್ನು ಸಕ್ಸಸ್ ಆಗಿ ಮಾಡ್ತಾ ಇದ್ದೀರಿ? ಹೋರಾಟ ನಾಮಕೆ ವಾಸ್ತು ಮಾಡಬೇಡಿ, ನಿಜವಾದಂಥ ಹೋರಾಟ ಮಾಡಿ. ನಿಮ್ಮ ಸಮುದಾಯಕ್ಕೆ, ನಿಮ್ಮ ಜನಾಂಗಕ್ಕೆ, ನಿಮ್ಮ ಧರ್ಮಕ್ಕೆ, ನಿಮ್ಮ ಒಂದು ಕನ್ನಡತನಕ್ಕೆ ನ್ಯಾಯ ಕೊಡುವಷ್ಟು ಮಟ್ಟಿಗೆ ಹೋರಾಟ ಮಾಡಿ. ಒಂದು ದಿನ ಹೋರಾಟ ಮಾಡಿ ನೀವು ನಿಲ್ಲಿಸಿದ್ರೆ ಅದರಿಂದ ಯಾವ ಲಾಭಗಳು ಇಲ್ಲ, ಯಾವ ಬದಲಾವಣೆಗಳು ಆಗುವುದಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಕೆಚ್ಚು ಬರಬೇಕು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಯಾಕೆ ಹೇಳಿದ್ರು? ಕುವೆಂಪು ಅವರು ಕನ್ನಡವನ್ನು ಡಿಂಡಿಮವಾಗಿ ಬಾರಿಸಿಕೊಂಡು ಅವರು ಕನ್ನಡತನವನ್ನು ನಿಲ್ಲಿಸಿದ್ರು. ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀರಾ ಸರ್, ಆದರೆ ಸರ್ವ ಜನಾಂಗ ಶಾಂತಿಯ ತೋಟದಲ್ಲಿ ಶಾಂತಿ ಎಲ್ಲಿದೆ? ಶಾಂತಿಯನ್ನು ಹುಡುಕಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಆ ಶಾಂತಿಯನ್ನು ಹುಡುಕುವಂತಹ ಸಂದರ್ಭದಲ್ಲಿ ನಾವು ಯುವಕರನ್ನು ಕಟ್ಟಬೇಕಾಗಿದೆ. ಯುವ ಜನಾಂಗವನ್ನು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗಬೇಕಾಗಿದೆ. ಯುವತಿಯರನ್ನು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗಬೇಕಾಗಿದೆ. ಕನ್ನಡತನವನ್ನು ಉಳಿಸ್ಬೇಕಾದ್ರೆ ನಾವು ಇಂಗ್ಲೀಷಿನ ವ್ಯಾಮೋಹವನ್ನು ಬಿಟ್ಟು ನಾವು ಕನ್ನಡತನವನ್ನು ಅಪ್ಕೋಬೇಕಾಗಿದೆ, ಕನ್ನಡತನವನ್ನು ಒಪ್ಕೋಬೇಕಾಗಿದೆ. ನಾವು ಈ ಸನ್ಮಾನ ತುರಾಯಿಗಳನ್ನು ಸ್ವಲ್ಪ ಕಮ್ಮಿ ಮಾಡಿ ನಿಜವಾದಂಥ ಅವಶ್ಯಕತೆ ಏನಿದೆ ಅನ್ನೋದರ ಕಡೆಗೆ ನಾವು ಗಮನ ಹರಿಸಿದ್ರೆ ಬಹಳ ಮುಖ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ನನಗೆ ಇಲ್ಲಿ ಮಾತನಾಡಲಿ. ವಿಶ್ವ ಕನ್ನಡಿಗರ ಸಂಸ್ಥೆ ಹಾಗೂ ವೀರ ಕನ್ನಡಿಗರ ಸೇನೆ ಬೀದರ್ ಜಿಲ್ಲಾ ಹಾಗೂ ರಾಜ್ಯ ಘಟಕದ ವತಿಯಿಂದ ಪದ್ಮಶ್ರೀ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ವೇದಿಕೆ ಮುಖಾಂತರವಾಗಿ ರಾಜ್ಯ ಮಟ್ಟದ ಗಡಿ ಕನ್ನಡಿಗರ ಉತ್ಸವ ಮತ್ತು 70ನೇ ಕರ್ನಾಟಕ ರಾಜ್ಯೋತ್ಸವ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ ಜಿ ಪಿ ಅವರು ಮತ್ತು ವೀರ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಮೃತ್ ಪಾಟೀಲ್ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ರವಿ ಒಂಟೆ ಅವರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮುಖೇಶ್ ಶಾಗಂಜ್ ಅವರು, ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅಂಬಾದಾಸ್ ಸೈನೆ ಸಂದೀಪ್ ಚಾಂಬಳ್ ಅವರು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್
ಜಡ್ಗೆ ಅವರು ಈ ಕಾರ್ಯಕ್ರಮಕ್ಕೆ ಇದನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅನೇಕ ಗಣ್ಯರಿಗೆ ನಮನವನ್ನು ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ನಾವು ಅನೇಕ ಗೋಷ್ಠಿಗಳನ್ನು ಇಟ್ಕೊಂಡಿದ್ದೇವೆ. ಚನ್ನಬಸವ ಪಟ್ಟದೇವ್ರ ಬಗ್ಗೆ, ಜಯದೇವಿ ತಾಯಿ ಲಿಗಡೆ ಅವ್ರ ಬಗ್ಗೆ ಮತ್ತು ಗಡಿ ನಾಡಿನ ಸಮಸ್ಯೆ ಮತ್ತು ಸವಾಲು, ಸರ್ಕಾರದ ಯೋಜನೆಗಳ ಬಗ್ಗೆ, ಅದಕ್ಕಿಂತ ಮುಖ್ಯವಾಗಿ SLC ಮತ್ತು PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ಸಾಲಿಗ್ರಾಮ್ ಗಣೇಶ್ ಶೆಣ್ಣೆಯವರನ್ನು ಕರೆಸಿದ್ದೇವೆ. ಮಹೇಶ್ ಕುಮಾರ್ ಅವರು ಹೇಳಿದ್ದಾರೆ. ಪೃಥ್ವಿರಾಜ್ ಅವರಿಂದ ಉಪನ್ಯಾಸವನ್ನು ಕೊಡಿಸಿದ್ದೇವೆ ಮತ್ತು ಸಾಹಿತ್ಯ ಗೋಷ್ಠಿಯನ್ನು ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಮತ್ತು ಮುಕ್ತಂಬಿ ಮೇಡಮ್ ಅವರು ಮತ್ತು ಪವನ್ ಸರ್ ಅವರು ಗೋಷ್ಠಿಯನ್ನು ನಡೆಸಿದ್ದಾರೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಹಾಡುಗಳನ್ನು ಶಿವರಾಜ್ ತಡಪಳ್ಳಿ ಅವರು, ಮಂಡ್ಯದಿಂದ ಬಂದಿರತಕ್ಕಂಥ, ಮೈಸೂರು ಭಾಗದಿಂದ ಬಂದಿರತಕ್ಕಂಥ ಎಲ್ಲ ಕಲಾವಿದರು ಕಾರ್ಯಕ್ರಮವನ್ನು ನೀಡಿದ್ದಾರೆ. ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಮಗೆ ಖುಷಿ ತಂದಿದೆ. ಸರ್ಕಾರದ ಯಾವುದೇ ಅನುದಾನ ಇಲ್ಲದಿದ್ದರೂ ಸಹ ಮಾಡಬೇಕನ್ನುವಂಥ ಹುಮ್ಮಸ್ಸು ಇರಬೇಕು. ನಾವು ಬರೀ ನಾವು ಸರ್ಕಾರದ ಅನುದಾನ ಪಡ್ಕೊಂಡೇ ಕಾರ್ಯಕ್ರಮ ಮಾಡ್ತೀವಿ ಅಂಥೇಳಿ ನಾವು ನಿರ್ಧಾರ ಮಾಡಬಾರ್ದು. ಸರ್ಕಾರವೂ ಸಹ ಯಾರು ಸಮಾಜಕ್ಕಾಗಿ, ನಾಡಿಗಾಗಿ ಸಂಘ ಸಂಸ್ಥೆಗಳ ಮುಖಾಂತರವಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾರೋ ಅವ್ರಿಗೆ ಹೆಚ್ಚಿಗೆ ಅನುದಾನವನ್ನು ಕೊಟ್ಟಾಗ, ಅನುದಾನ ತಗೊಳ್ಳಾರಲೇ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ಅಂದರೆ ಅನುದಾನ ಕೊಟ್ಟಾಗ ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ಬೋದು, ಪ್ರಚಾರ ಮಾಡ್ಬೋದು ಅನ್ನುವಂಥ ಇದನ್ನು ಇಟ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮನ ಇಟ್ಕೊಂಡಿದ್ದೇವೆ. ಮತ್ತು ಮತ್ತೊಂದು ದುಃಖಕರ ವಿಷಯ ಏನಂತಂದರೆ, ನಮ್ಮ ರಾಜ್ಯದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಗಡಿ ಭಾಗದಲ್ಲಿ 13 ಜಿಲ್ಲೆಗಳಿವೆ. ಆ 13 ಜಿಲ್ಲೆಯ ಸಂಘ ಸಂಸ್ಥೆಗಳು ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾಯಿವೆ. ಆದರೆ ನಮ್ಮ ಗಡಿನಾಡು ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಲಿ, ಅಧ್ಯಕ್ಷರಾಗಲಿ, ಸದಸ್ಯರುಗಳಾಗಿ ಈ ನಾಡಿನೊಳಗೆ ಸಂಘ ಸಂಸ್ಥೆಗಳಿಗೆ ಅನುದಾನ ನೀಡಬೇಕು ಅನ್ನುವಂಥದ ಉದ್ದೇಶವನ್ನು ಹೇಳೋದಿಲ್ಲ. ಬದಲಿಗೆ ಹೊರ ರಾಜ್ಯದಲ್ಲಿಗೆ ಅನುದಾನವನ್ನು ನೀಡ್ತಾ ಇದ್ದಾರೆ. ಇದು ಕನ್ನಡಿಗರಾದ ನಾವು ಸಿಡಿದೇಳಬೇಕಾಯ್ತದೆ. ಅವರು ಕುರ್ಜಿಯನ್ನು ಖಾಲಿ ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಯ್ತದೆ. ಹೊರ ರಾಜ್ಯದವ್ರಿಗೆ ಕೊಡ್ತೀರಿ, ಒಳ ರಾಜ್ಯದವ್ರಿಗೆ ಅನುದಾನ ಕೊಡಲಿಲ್ಲ ಅಂತಂದರೆ ನೀವು ಕನ್ನಡವನ್ನು, ಇದು ಅನುದಾನವನ್ನು ವ್ಯಾಪಾರೀಕರಣ ಮಾಡ್ತಾಯಿದ್ದೀರಿ. ಇಂತಿಷ್ಟು ನನಗೆ ಕೊಡ್ರಿ, ಇಂತಿಷ್ಟು ನಿಮಗೆ ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಸ್ಪಷ್ಟವಾಗಿ ಕಾಣ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಒಂದು ವೇಳೆ ನೀವು ಮಾಡಲಿಲ್ಲ ಅಂತಂದರೆ ನಿಮ್ಮ ಕುರ್ಜಿಯನ್ನು ನಾವು ಹೇಗೆ ಖಾಲಿ ಮಾಡಿಸ್ಬೇಕು ಅದು ನಮ್ಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. ಮೊದಲು ಎಚ್ಚೆತ್ಕೊಳ್ರಿ ಅಂಥೇಳಿ ಈ ಮೂಲಕ ಮಾಧ್ಯಮದ ಮುಖಾಂತರವಾಗಿ ಹೇಳಲಿಕ್ಕೆ ಇಷ್ಟವನ್ನು ಪಡ್ತೇನೆ. ನಾನು ಡಾಕ್ಟರ್ ಸುಬ್ಬಣ್ಣ ಕರಕನಳ್ಳಿ, ನನ್ನ ಜೊತೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮುಖೇಶ್ ಶಾಗನ್ ಮತ್ತು ಅಂಬಾದಾಸ್ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಂಬಾದಾಸ್ ಸೈನೆ ಮತ್ತು ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ಗೋವಿಂದ್ ಪೂಜಾರಿ ಅವರು ಇದ್ದಾರೆ. ಇಲ್ಲಿ ಪತ್ರ ಎಲ್ಲ ಕೊಟ್ಟು ಪ್ರಾಧಿಕಾರದ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ಎಲ್ಲ ಪ್ರಾಧಿಕಾರದ ಸದಸ್ಯರಿಗೆ ಕೊಟ್ಟಿಲ್ಲ. ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಏನು ನಿರ್ವಹಣೆ ಮಾಡ್ತಾರಲ್ಲ, ಅನುದಾನ ಬಿಡುಗಡೆ ಮಾಡ್ತಾರೆ, ಅವ್ರಿಗೆ ಪತ್ರ ಎಲ್ಲ ಕೊಟ್ಟಿದ್ದೀವಿ ಈಗಾಗಲೇ. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮುಖ್ಯಮಂತ್ರಿಯವರು ಪತ್ರನೂ ಕೊಟ್ಟರು. ಆ ಪತ್ರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಿಗೆ ಬಂದಿದೆ. ಇವ್ರದ್ದು ನೋಡಿರಿ, ಪರಿಶೀಲನೆ ಮಾಡಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಂ, ನಮಗಾಗಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರಿಗೆ ಮಾಡಿರಿ, ಇದು ಮಾಡಿರಿ ಅಂಥೇಳಿ ಇಲ್ಲಿಂದ ವರದಿ ಕೇಳಿ ಕಾರ್ಯಕ್ರಮ ಕೊಡ್ರಿ ಅಂಥೇಳಿ, ಅದನ್ನು ಅನುದಾನ ಕೊಡ್ರಿ ಅಂಥೇಳಿ ಇದು ಮಾಡಿದ್ದಾರೆ. ಇವ್ರು ಏನು ವರದಿ ಕೊಡ್ತಾರೆ ನೋಡಬೇಕಾಗಿದೆ. ಆ ವರದಿ ಆಧರಿಸಿ ನಾವು ಯಾವುದೇ ಅಧಿಕಾರಿ ವಿರುದ್ಧ ಅಲ್ಲ, ಅವ್ರು ಮಾಡ್ತಕ್ಕಂಥ ಕುರ್ಜಿ ಮೇಲೆ ಕುಂತು ಸರ್ಕಾರದ ಸಂಬಳ ತಗೋತಾರೆ. 1.5 ಲಕ್ಷದವರೆಗೆ ಸರ್ಕಾರದ ಸಂಬಳವನ್ನು ತೆಗೆದುಕೊಳ್ತಾರೆ. ಮತ್ತು ಅಧ್ಯಕ್ಷರಾದವರಿಗೆ TA DA ಮತ್ತು ಅವ್ರದ್ದು ಒಂದು ಮಂತ್ರಿಗಿರಬೇಕಾಗಿರ್ತಕ್ಕಂಥ ಎಲ್ಲ ಸ್ಥಾನಮಾನಗಳು ಇರ್ತವೆ. ಮೊದಲು ಹೊರ ರಾಜ್ಯಕ್ಕಿಂತ ನಮ್ಮ ಒಳ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಪ್ರಸಾರವನ್ನು ಆಗಬೇಕು. ಗಡಿ ಭಾಗದಲ್ಲಿ ಶಾಲೆಗಳನ್ನು ಉಳಿಬೇಕು, ಅಲ್ಲಿ ಸಾಂಸ್ಕೃತಿಕ ಪ್ರಸಾರವನ್ನು ಆಗಬೇಕು. ಆದಾಗ ಮಾತ್ರ ಕನ್ನಡ ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಸಂಸ್ಕೃತಿ, ನಮ್ಮ ಮೂಲ ಜನಪದ ಸಂಸ್ಕೃತಿ ಗಡಿ ಭಾಗದಲ್ಲಿ ಉಳಿಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು ಇದನ್ನು. ಮತ್ತು ಈಗ ಹೊರ ರಾಜ್ಯ ಅಂದರೆ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಇಂಥ ಸಂಘ ಸಂಸ್ಥೆಗಳಿಗೆ. ಈಗ ನಮ್ಮ ನಾಡಿನಲ್ಲೇ ಕೆಲವರು ಏನು ಮಾಡಿದ್ದಾರೆ, ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಅಲ್ಲಿ ಹೊರ ರಾಜ್ಯದ ಫಂಡನ್ನು ಸಹ ತೊಗೊತಾರೆ. ಅದಕ್ಕೆ ನಾವು ಹೇಳೋದು ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ಕಮರ್ಷಿಯಲ್ ಮಾಡಬೇಡ್ರಿ, ಫಂಡನ್ನು ಕಮರ್ಷಿಯಲ್ ಮಾಡಬೇಡ್ರಿ. ನಾವು ಇಷ್ಟು ಕೊಡ್ತೀವಿ, ನಮ್ಗೆ ಇಷ್ಟು ಕೊಡ್ರಿ ಅಂತ ಅನ್ನುವಂಥ ಅದನ್ನು ತೆಗೆದಾಕ್ರಿ. ಅದು ಒಳ್ಳೆಯದಲ್ಲ. ನಿಮ್ಮ ಕುರ್ಜಿಗೆ, ನಿಮ್ಗೆ ಇದಕ್ಕೆ ಅದು ಒಳ್ಳೆಯದಲ್ಲ. ಆ ನಿಟ್ಟಿನಲ್ಲಿ ನೀವು ಸುಧಾರಣೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಕೆಲಸ ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಹಾಂ,
ಬೀದರ್ ಜಿಲ್ಲೆಯವರು ಸದಸ್ಯರಿದ್ದಾರೆ, ಅವರು ಪ್ರಶಸ್ತಿ ಮತ್ತು ಮತ್ತಿತರ ಕಾರ್ಯಚಟುವಟಿಕೆಗಳಿಗೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಭೀ ನಾವು ಒಂದು ಶಕ್ತಿಯಾಗಿ ಇದಾಗಿ ಮಾಡಬೇಕಾಗಿದೆ. ಈಗ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮದ ಬೀದರ್ನಲ್ಲಿ ಮಾಡಬೇಕು, ಅದಕ್ಕಾಗಿ ಎಲ್ಲ ಅನುಮತಿ ಹಿಂದಿರ್ತಕ್ಕಂಥ ಫಂಡನ್ನು ರಿಲೀಸ್ ಮಾಡಿರಿ ಅಂಥೇಳಿ ಅವರು ಭಾಳ ಪ್ರಯತ್ನ ಮಾಡಿದ್ದಾರೆ ಸಂಜೀವ್ ಕುಮಾರ್ ಅತಿವಳೆ. ಅದು ಏನೋ ಜಿಲ್ಲಾಡಳಿತ ಅವ್ರಿಗೆ ಯಾಕೆ ಇದು ಮಾಡಿದಾರೋ ಗೊತ್ತಿಲ್ಲ. ಆದರೆ ಅವ್ರ ಹಿಂದೆ ನಾವು ಇದ್ದೀವಿ, ಅವರು ತಯಾರಾಗಲಿ, ನಾವು ರೆಡಿ ಇದ್ದೀವಿ. ಅವ್ರು ಕೆಲಸ ಮಾಡಲಿ, ಕನ್ನಡಕ್ಕಾಗಿ ಕೆಲಸ ಮಾಡಲಿಲ್ಲ ಅಧಿಕಾರಿಗಳನ್ನು ಅವ್ರಿಗೆ ಕುರ್ಜಿಲಿಂದ ಇಳಿಸ್ತಕ್ಕಂಥ ಕೆಲಸನೂ ನಾವು ಮಾಡ್ತೀವಿ.